ನೆರೆಯ ಅರಬ್ ರಾಷ್ಟ್ರಗಳಿಗೆ ಇರಾನ್ ದಾಳಿ ಮಾಡ್ತಿರೋದು ಯಾಕೆ? ಅಮೆರಿಕದ ಅಸಲಿ ಮುಖವಾಡ ಬಿಚ್ಚಿಟ್ಟ ಖಾಮಿನೈ ಪ್ರತಿನಿಧಿ. ಭಾರತ, ಚೀನಾ, ರಷ್ಯಾದ ಬೆಳವಣಿಗೆ ತಡೆಯೋದು ಅಮೆರಿಕದ ಗುರಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವ ಈ ಹೊತ್ತಿನಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಅವರ ವಿಶೇಷ ಪ್ರತಿನಿಧಿ ಡಾ ಅಬ್ದುಲ್ ಮಾಜಿದ್ ಹಕೀಂ ಇಲಾಹಿ ಅವರು ಭಾರತದ ಸುದ್ದಿ ಸಂಸ್ಥೆಗೆ ಸಂದರ್ಶನವೊಂದನ್ನು ನೀಡಿದ್ದಾರೆ. ಈ ಸಂದರ್ಶನದಲ್ಲಿ ಅವರು ಹಲವು ಸ್ಫೋಟಕ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ನೆರೆಯ ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ಯಾಕೆ ದಾಳಿ ಮಾಡ್ತಿದೆ ಎಂಬ ಟೀಕೆಗಳಿಗೆ ಸ್ಪಷ್ಟನೆ ನೀಡಿರುವ ಅವರು ಅಮೆರಿಕದ ಅಸಲಿ ಆಟವನ್ನ ಬಯಲಿಗೆಳೆದಿದ್ದಾರೆ. Iran during the last hundreds years never attacks any neighbors and always wants to have good relationship with its neighbors. And actually in our relationship with our neighbors was very good, and never ever we attacked our neighbors. But there is something which we have to know it. America is far from Iran by thousands of kilometers. America is not our neighbor. America is not in this region. But America, even Israel, use some bases from this our neighbor's country, especially in Persian Gulf. They use these bases and attack Iran. These bases actually is American bases. Is not for our neighbors, is not for Arab countries. We don't have any other option. If we want to defend ourselves, what we can do? We have to attack these American bases, and we inform Arab countries, our friends, our good neighbors that we are not going to attack you. We respect all conditions or borders, but we don't have any options. We have to defend ourselves. If we keep quiet, we sit silent, America from this basis attacks us. ಡಾಕ್ಟರ್ ಇಲಾಹಿ ಅವರ ಪ್ರಕಾರ ಕಳೆದ 100 ವರ್ಷಗಳಲ್ಲಿ ಇರಾನ್ ಯಾವುದೇ ನೆರೆ ರಾಷ್ಟ್ರದ ಮೇಲೆ ಮೊದಲು ದಾಳಿ ಮಾಡಿಲ್ಲ. ಇರಾನ್ ಯಾವಾಗಲೂ ತನ್ನ ನೆರೆಹೊರೆಯವರೊಂದಿಗೆ ಉತ್ತಮ ಸಂಬಂಧವನ್ನೇ ಬಯಸುತ್ತೆ. ಆದರೆ ಇಲ್ಲಿ ಅಸಲಿ ಸಮಸ್ಯೆ ಇರೋದು ಅಮೆರಿಕದಿಂದ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಅಮೆರಿಕಕ್ಕೆ ಈ ಪ್ರದೇಶದಲ್ಲಿ ಏನ್ ಕೆಲಸ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಪರ್ಷಿಯನ್ ಗಲ್ಫ್ ಭಾಗದಲ್ಲಿರುವ ನೆರೆ ರಾಷ್ಟ್ರಗಳ ಸೈನಿಕ ನೆಲೆಗಳನ್ನ ಅಮೆರಿಕ ಮತ್ತು ಇಸ್ರೇಲ್ ಬಳಸಿಕೊಳ್ತಿವೆ. ಆ ನೆಲೆಗಳ ಮೂಲಕ ಇರಾನ್ ಮೇಲೆ ನಿರಂತರವಾಗಿ ದಾಳಿ ನಡೀತಿದೆ. ಇಂತಹ ಪರಿಸ್ಥಿತಿಯಲ್ಲಿ ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಇರಾನ್ ಆ ಅಮೆರಿಕನ್ ಸೈನಿಕ ನೆಲೆಗಳನ್ನ ಗುರಿಯಾಗಿಸೋದು ಅನಿವಾರ್ಯವಾಗಿದೆ. ನಾವು ನಮ್ಮ ನೆರೆ ರಾಷ್ಟ್ರಗಳ ಗಡಿಯನ್ನ ಗೌರವಿಸುತ್ತೇವೆ, ಆದರೆ ನಮ್ಮ ಮೇಲೆ ದಾಳಿ ಮಾಡುವ ಸೈನಿಕ ನೆಲೆಗಳ ವಿರುದ್ಧ ನಾವು ಸುಮ್ಮನಿರಲು ಸಾಧ್ಯವಿಲ್ಲ ಅಂತ ಅವರು ಖಡಕ್ ಆಗಿ ಹೇಳಿದ್ದಾರೆ. ಇನ್ನು ಅರಾಮ್ಕೋ ತೈಲ ಸಂಸ್ಕರಣಾಲಯದ ಮೇಲಿನ ದಾಳಿ ಬಗ್ಗೆ ಮಾತಾಡಿದ ಅವರು, ಇರಾನ್ ಈ ದಾಳಿ ಮಾಡಿದೆ ಎಂಬ ಬಗ್ಗೆ ನಮಗೆ ಖಚಿತತೆ ಇಲ್ಲ, ಆದರೆ ಒಂದು ವೇಳೆ ದಾಳಿ ನಡೆದಿದ್ರೆ ಅದಕ್ಕೆ ಆ ತೈಲ ಸಂಸ್ಕರಣಾಲಯವು ಅಮೆರಿಕ ವಿಮಾನಗಳಿಗೆ ಬೆಂಬಲ ನೀಡುತ್ತಿದ್ದೇ ಕಾರಣ ಆಗಿರಬಹುದು ಎಂಬ ಶಂಕೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. Aramco, I'm not sure it was attacked by Iran, but this also refinery was attacked because they were supporting American aircraft. ನಾವು ಯುದ್ಧವನ್ನ ಬಯಸೋರಲ್ಲ, ಆದರೆ ನಮ್ಮ ನಾಗರಿಕರ ಮೇಲೆ ಬಾಂಬನ್ನ ಹಾಕ್ತಿದ್ರೆ ನಾವು ಆತ್ಮರಕ್ಷಣೆ ಮಾಡಿಕೊಳ್ಳೇಬೇಕು. ಈ ಯುದ್ಧವನ್ನ ನಾವು ಆರಂಭಿಸಿಲ್ಲ, ಯಾರಿದನ್ನ ಶುರು ಮಾಡಿದ್ದಾರೋ ಅವರೇ ಇದನ್ನ ನಿಲ್ಲಿಸಬೇಕು ಅಂತ ಡಾಕ್ಟರ್ ಇಲಾಹಿ ಒತ್ತಿ ಹೇಳಿದ್ದಾರೆ. While they are attacking us and bombing our civilians, we have to defend ourselves. We say that we didn't started the war. Never we started this war. They started the war, and they are who have to stop the war, and we stop it. ಅಚ್ಚರಿಯ ವಿಷಯ ಅಂದ್ರೆ ಈ ಸಂಘರ್ಷದ ನಡುವೆಯೂ ಇರಾನ್ ಶಾಂತಿಯ ಹಾದಿಯನ್ನ ಹುಡುಕ್ತಾ ಇತ್ತು. ಒಮಾನ್ ದೇಶದ ಮಧ್ಯಸ್ಥಿಕೆಯಲ್ಲಿ ಅಮೆರಿಕದೊಂದಿಗೆ ಮಾತುಕತೆ ನಡೆಸಿ ಒಂದು ಮಹತ್ವದ ಒಪ್ಪಂದಕ್ಕೆ ಬರುವ ಹಂತದಲ್ಲಿದ್ವಿ. ಒಮಾನ್ ವಿದೇಶಾಂಗ ಸಚಿವರು ಕೂಡ ಒಪ್ಪಂದದ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ರು. ಆದರೆ ಅಂತಿಮ ಕ್ಷಣದಲ್ಲಿ ಮಾತುಕತೆಯ ಟೇಬಲ್ ಬಿಟ್ಟು ಹೋಗಿದ್ದು ಅಮೆರಿಕ ಮತ್ತು ಇಸ್ರೇಲ್. ಅವರು ಒಪ್ಪಂದದ ಬದಲಿಗೆ ತಮ್ಮ ಮೇಲೆ ದಾಳಿ ಮಾಡಿದ್ರು ಅಂತ ಇರಾನ್ ಪ್ರತಿನಿಧಿ ಆರೋಪಿಸಿದ್ದಾರೆ. ಸಂದರ್ಶನದ ಕೊನೆಯಲ್ಲಿ ಅವರು ಭಾರತದ ಬಗ್ಗೆಯೂ ಒಂದು ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ. ಅಮೆರಿಕದ ಗುರಿ ಕೇವಲ ಇರಾನ್ ಅಲ್ಲ, ಭವಿಷ್ಯದಲ್ಲಿ ವಿಶ್ವದ ಶಕ್ತಿ ಕೇಂದ್ರಗಳಾಗಿ ಬೆಳೆದಿರುವ ಭಾರತ, ಚೀನಾ ಮತ್ತು ರಷ್ಯಾವನ್ನ ತಡೆಯೋದು ಅಮೆರಿಕದ ಅಸಲಿ ಪ್ಲಾನ್ ಆಗಿದೆ. ಯಾರೂ ತನಗಿಂತ ಶಕ್ತಿಶಾಲಿ ಆಗಬಾರದು ಎಂಬ ಕಾರಣಕ್ಕೆ ಅಮೆರಿಕ ಇಂತಹ ಯುದ್ಧಗಳನ್ನು ಸೃಷ್ಟಿ ಮಾಡ್ತಿದೆ ಅಂತ ಡಾಕ್ಟರ್ ಅಬ್ದುಲ್ ಮಜೀದ್ ಹಕೀಂ ಇಲಾಹಿ ಸಂದರ್ಶನದಲ್ಲಿ ಹೇಳಿದ್ದಾರೆ.
ನಾವು ಇಂದಿಗೂ ಗೌರವಯುತ ಮಾತುಕತೆಗೆ ಸಿದ್ಧರಿದ್ದೇವೆ, ಆದರೆ ಒತ್ತಡಕ್ಕೆ ಮಣಿಯುವ ಪ್ರಶ್ನೆಯೇ ಇಲ್ಲ ಅಂತ ಡಾಕ್ಟರ್ ಅಬ್ದುಲ್ ಮಜೀದ್ ಹಕೀಂ ಇಲಾಹಿ ಸ್ಪಷ್ಟಪಡಿಸಿದ್ದಾರೆ. Please, let's go back a little for last week. Iran started negotiating with America through Oman. And they were on the table. They were negotiating for reaching to conclusion. Even the last day, the Minister of Foreign Affairs of Oman said, thank to God, provided us very good opportunity. We had a lot of achievement. We had a lot of progress in negotiation and discussion. And finally, we are going to have a statement, and we hope that this conflict will stop and finish. But after that, America and Israel attack us. Never we left the table of negotiation. They left it. They started war against us. In the conflicts and crisis, there is no security. There is no peace for everyone. So everyone engaged by that. I want to point to the second issue, which is the aim of America is not Iran, but wants to attack the region. After Iran, it will come to another countries. It has been known that according to investigations, in the near future, they will be shift of power to some other countries. And in the near future, the most powerful countries in the world will be India, China, Russia, and America as well. So America doesn't want to have any partner, doesn't want to be India, the powerful country, doesn't want China to be powerful country. Because of that, they create a lot of wars to stop this ongoing in the future. And we are ready, we are ready to stop the war. We are ready for negotiating, but the negotiating should be with the dignity, not dictating something against Iran. We are defending ourselves. We are looking for our right and nothing else. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.